ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತ ಶ್ರೀ ವಿಜೇಂದ್ರ ರವರು ವಿಧಾನ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯ ಶೋಧನೆ ಮಾಡಲಿಕ್ಕೆ ಅಂತ ಹೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂತ ಎನ್ ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನ ಮಾಡಿದ್ರು. ಅವರಿಗೆ ನಮಗೆ ಹೇಳಿದ್ರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ರು. ಅದರಂತೆ ನಾವು ಆಂತರಿಕ ತನಿಖೆಯನ್ನ 4 ದಿನದ ಒಳಗೆ ನಡೆಸಿ 3 ಕುಳಿತು ಪರಸ್ಪರ ಚರ್ಚೆ ಮಾಡಿ ಮೂವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇನೆ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನ ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ನಾವು ನಮಗೆ ಅಧ್ಯಕ್ಷರ ನಿರ್ದೇಶನ ಬಂದ ತಕ್ಷಣನೇ ವರ್ಚುವಲ್ ಮೀಟಿಂಗ್ ಮಾಡಿ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅನುಮಾನಾಸ್ಪದ ಅಂತ ಕಂಡು ಬಂದಂತ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿ ಅವ್ರ ಜೊತೆನಲ್ಲಿ ವೈಯಕ್ತಿಕವಾಗಿ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಜೆಡಿಎಸ್ ಪಕ್ಷದ ಮುಖಂಡರುಗಳ ಜೊತೆನಲ್ಲಿ ಮಾತುಕತೆ ನಡೆಸಿ ಮಾಧ್ಯಮದ ಸ್ನೇಹಿತರ ಹತ್ರ ನಿಮಗಿದ್ದಂತ ಸೋರ್ಸು ಏನು ಅಂತ ಹೇಳಿ ಅವರ ಹತ್ರ ಮಾಧ್ಯಮದವರ ಹತ್ರನೂ ಮಾಹಿತಿಯನ್ನ ಸಂಗ್ರಹಿಸಿ ನಮ್ಮ ಚೀಫ್ ವಿಪ್ ಹತ್ರನೂ ಕೂಡ ವ್ಯಕ್ತಿಗತವಾಗಿ ಮಾತನಾಡಿ ವಿಪಕ್ಷದ ನಾಯಕರ ಜೊತೆನಲ್ಲೂ ವ್ಯಕ್ತಿಗತವಾಗಿ ಮಾತನಾಡಿ ಸ್ಥಳೀಯವಾಗಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮತ್ತು ಸರ್ಕಮ್ಟೆನ್ಸಸ್ ಎವಿಡೆನ್ಸ್ ಪರಿಗಣಿಸಿ ನಾವು ವರದಿಯನ್ನ ಸಿದ್ಧ ಮಾಡಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ. ಆಂತರಿಕ ತನಿಖೆಯನ್ನ ನಡೆಸಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಲುಪಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಯಾವುದೇ ಮಾಹಿತಿಯನ್ನ